ನಾರಾಯಣಂ ನಮಸ್ಕಾರ ಗುರುಗಳೇ. ನಿಖಿಲಪೂರ್ಣಗುಣೈಃ ನಮಸ್ಕಾರ. ಅಸ್ಯೋದ್ಭವಾದಿದಮಶೇಷಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ವ್ಯಾಪ್ತಿ ಸಂಧಿ ಮೂರನೇ ಸಂಧಿ, 6ನೇ ಶ್ಲೋಕ, 6ನೇ ಪದ್ಯ. ಹೌದಲ್ಲ? ಆರನೇ ಪದ್ಯನ 5, 6 ಆಗ್ಬೇಕು. 5 ನೀವು ಮತ್ತೆ 5, 6 ಹೇಳ್ತೀನಿ 5ರಿಂದ ಆಗ್ಬೇಕು. ಹೌದು, ಸರಿ ಸರಿ. 5 ಅವತ್ತು ಮತ್ತೆ ಸುಮ್ನೆ 5, ಹೇಳ್ತೀನಿ. 6 ಓದಿದ್ವಿ, ಯಾರು ಇಲ್ಲ ಅಂತ. 5 ಆಗ್ಬೇಕು. ಗುಣಿ ಗುಣಗಳೊಳಗಿದ್ದು ಗುಣಿ ಗುಣ ನೆನೆಸುವನು ಗುಣಬದ್ಧನಾಗದೆ ಗುಣಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತವರೊಳಗಿದ್ದು ವೃಜಿನಾರ್ದನ ಚಿದಾನಂದೈಕ ದೇಹನು ಕೊನೆಗೆ ಸಚರಾಚರ ಜಗದ್ಭಕುವೆನಿಪನವ್ಯಯನು. ಇಲ್ಲಿ ಹಿಂದೆ ಅನೇಕ ವಸ್ತುಗಳ ಬಗ್ಗೆ, ನಮ್ಮ ಶ್ರವಣೇಂದ್ರಿಯಗಳ ಬಗ್ಗೆ, ನಮ್ಮ ದೇಹದ ಬಗ್ಗೆ ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮ ಇರ್ತಾನೆ, ಅವನೇ ಅಂತರ್ಗತನಾಗಿ ಸಕಲ ಕೆಲಸಗಳನ್ನು ಮಾಡಿಸ್ತಾನೆ ಅಂತ ಹೇಳಿ, ಈಗ ಆ ದೇಹದೊಳಗೆ ಇರುವಂತಹ, ಆ ಅವಯವಗೊಳಗೆ ಇರುವಂತಹ, ಆ ಜೀವದೊಳಗೆ ಇರುವಂತಹ ಗುಣಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸತ್ವರಜಸ್ತಮೋ ಗುಣಗಳ ಬಗ್ಗೆ. ಗುಣಗಳೊಳಗಿದ್ದು, ಗುಣವುಳ್ಳವನು ಗುಣಿ, ಅಂತಹ ಗುಣಗಳಲ್ಲಿ ಅವನಿದ್ದು ಗುಣ ನೆನೆಸುವರು. ಗುಣಿಯೂ ಅವನೇ, ಗುಣನೂ ಅವನೇ. ಆದರೆ ಗುಣಿಯಲ್ಲೂ ಇರ್ತಾನೆ, ಅರ್ಥಾತ್ ಗುಣವುಳ್ಳಂತಹ ವ್ಯಕ್ತಿಯಲ್ಲೂ ಇರ್ತಾನೆ, ಆ ಗುಣಗಳಲ್ಲೂ ಇರ್ತಾನೆ. ಆದರೆ ಅವನು ಗುಣಬದ್ಧನಾಗುವುದಿಲ್ಲ. ಆ ಗುಣದಿಂದ ಆಗುವಂತಹ ಫಲ ಅವನಿಗೆ ಬರೋದಿಲ್ಲ. ಏನು ಫಲ ಆದರೆ ಹಾಗಾದ್ರೆ ಯಾರಿಗೆ? ಆ ಗುಣಿಯಲ್ಲೂ ಕೂಡ ಪರಮಾತ್ಮನೇ, ಗುಣಗಳಲ್ಲೂ ಪರಮಾತ್ಮನೇ. ಹಾಗಾದರೆ ಆ ಗುಣಗಳ ಫಲ ಯಾರಿಗೆ ಅಂತಂದರೆ ಗುಣಜ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ. ಆ ಚತುರ್ಮುಖ ಬ್ರಹ್ಮರಿಂದ ಶುರು ಮಾಡಿ ತೃಣಪರ್ಯಂತ ಯಾವ್ಯಾವ ಚೇತನರು ಅಂತಿವೆಯೋ ಎಲ್ಲ ಚೇತನಕ್ಕೂ ಕೂಡ ಪುಣ್ಯ ಅವರವರು ಮಾಡಿದಂಥ ಆಯಾಯ ಗುಣಜದಿಂದ, ಆಯಾಯ ಗುಣಗಳಿಂದ ಅಂದರೆ ಜನ್ಯವಾದ ಅಂತ. ಗುಣಜ ಅಂದರೆ ಗುಣದಿಂದ ಜನ್ಯವಾದದ್ದು. ಸಾತ್ವಿಕ ಇದ್ರೆ ಪುಣ್ಯ, ರಾಜಸ ಇದ್ರೆ ಮಿಶ್ರ, ತಾಮಸ ಇದ್ರೆ ಪಾಪ, ಅಪುಣ್ಯ. ಪುಣ್ಯ ಅಂತ ಇದೆ, ಪುಣ್ಯ ಮತ್ತೆ ಅಪುಣ್ಯ. ಇವುಗಳ ಫಲ ಆ ಬ್ರಹ್ಮಾದಿ ಚೇತನಿಗೆ ಪರಮಾತ್ಮ ಉಣಿಸುತ್ತಾ ಅವರುಗಳಿಗೆ ಉಣಿಸ್ತಾನೆ ಪರಮಾತ್ಮ. ಅವರೊಳಗಿದ್ದು ಅವರಲ್ಲಿರುವಂತಹ ಗುಣಗಳೊಳಗಿದ್ದು ಗುಣಬದ್ಧನಾಗದೇನೆ ಆ ಗುಣದಿಂದ ಜನ್ಯವಾದ ಪುಣ್ಯ ಫಲವನ್ನ ಬ್ರಹ್ಮಾದಿ ಚೇತನೆಗೆ ಉಣಿಸ್ತಾನೆ. ಉಣಿಸ್ತಾ ಏನು ಮಾಡ್ತಾನೆ? ವೃಜಿನಾರ್ದನ ಮಾಡ್ತಾನೆ. ಅಂದರೆ ಆಯಾಯ ಜೀವರಿಗೆ, ಆಯಾಯ ಅವರವರ ಭಕ್ತರಿಗೆ ಯೋಗ್ಯತಾನುಸಾರವಾಗಿ ಲಿಂಗ ದೇಹವನ್ನು ಭಂಗ ಮಾಡ್ತಾನೆ ಪರಮಾತ್ಮ. ಆಯಿತು, ಲಿಂಗದೇಹ ಭಂಗ ಆಯಿತು, ಮುಂದೇನು? ಅಂತಹ ಪರಮಾತ್ಮ ಹೇಗಿದ್ದಾನೆ? ಚಿದಾನಂದೈಕ ದೇಹನು. ಚಿತ್ ಜ್ಞಾನ, ಆನಂದ ಸುಖ, ಜ್ಞಾನಾನಂದಮಯ ಶರೀರ ಪರಮಾತ್ಮ. ಕೊನೆಗೆ ಏನು ಮಾಡ್ತಾನೆ? ಲಿಂಗಭಂಗ ದೇಹ ಮಾಡಿದ ಮೇಲೆ ಸಚರಾಚರ ಜಗದ್ಭಕು ವೆನಿಪನವ್ಯಯನು, ನಾಶರಹಿತನಾದ ಆ ಪರಮಾತ್ಮ ಸಕಲ ಚರಾಚರವನ್ನ, ಈ ಸಕಲ ಚರಾಚರಾತ್ಮಕವಾದ ಜಗತ್ತನ್ನ ತನ್ನ ಉದರದಲ್ಲಿ ಇಟ್ಟುಕೊಳ್ಳುತ್ತಾನೆ.
ತನ್ನ ಉದರದಲ್ಲಿ ಇಟ್ಟುಕೊಳ್ತಾನೆ. ಮಹಾಪ್ರಳಯ ಆದಾಗ ಎಲ್ಲವೂ ಕೂಡ ಎಲ್ಲರೂ ಕೂಡ ಇಡೀ ಸೃಷ್ಟಿ ಕೂಡ ಪರಮಾತ್ಮನ ಹೊಟ್ಟೆಯಲ್ಲಿರ್ತದೆ. ಮಹಾಪ್ರಳಯ ಆಗೋದು ಯಾವಾಗ? ಬ್ರಹ್ಮದೇವರ ಒಂದು ಹಗಲಾದಾಗ. ಬ್ರಹ್ಮದೇವರ ಒಂದು ಹಗಲು ಅಂತಂದ್ರೆ 14 ಮನ್ವಂತರಗಳು ಮುಗಿದಾಗ, 14 ಮನುಗಳು. ಹಾಗಾದ್ರೆ ಅಲ್ಲಿ ತನಕ ಪ್ರಳಯ ಇಲ್ವಾ? ಇದೆ. ಒಂದು ಮನ್ವಂತರ ಆದರೆ ಒಂದು ಸಣ್ಣ ಪ್ರಳಯ, ಅವಾಂತರ ಪ್ರಳಯ ಅಂತ ಕರೀತೇವೆ. ಕೊನೆಯ ಮನ್ವಂತರದಲ್ಲಿ ಮಹಾಪ್ರಳಯ. ಹೀಗೆ 14 ಮನ್ವಂತರಗಳು ಮುಗಿದಾಗ ಬ್ರಹ್ಮದೇವರು ಒಂದು ದಿನ, ಒಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದು ಹಗಲು ಸಂಪೂರ್ಣ ನಾಶವಾಗುತ್ತೆ, ಮತ್ತೆ ಸೃಷ್ಟಿಯಾಗತ್ತೆ. ಆ ಸೃಷ್ಟಿಯಾದ ಮೇಲೆ ಮತ್ತೆ 14 ಮನ್ವಂತರಗಳು ಮುಗಿಬೇಕು. ಆವಾಗ ಮತ್ತು ಇಡೀ 24 ಅವರ್ಸ್ ಬ್ರಹ್ಮದೇವರದ್ದು ಮುಗಿಯುತ್ತೆ. ಹೀಗೆ ಅದ್ಭುತವಾಗಿ ಹೇಳಿದ್ದಾರೆ ಭಾಗವತದಲ್ಲಿ. ಆ ಮೈತ್ರೇಯರು ಮತ್ತು ವಿದುರನ ಸಂವಾದ, ಅದನ್ನ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇರ್ತಾರೆ. ಹೀಗೆ ಅದ್ಭುತವಾಗಿ ಅದರಲ್ಲಿ ಇದೆ. ಅಂದ್ರೆ ಚರಾಚರದ್ಭಕು ಅಂತಂದ್ರೆ ಸಕಲ ಪ್ರಪಂಚವನ್ನು ತನ್ನ ಉದರದಲ್ಲಿ ಇಟ್ಟುಕೊಳ್ಳುತ್ತಾನೆ. ಯಾವಾಗ? ಆ ಇಟ್ಟುಕೊಳ್ಳುವಂತಹ ಸಮಯದಲ್ಲಿ ಯಾರ ಒಂದು ವೃಜಿನವನ್ನ ಅರ್ಧನ ಮಾಡಿರ್ತಾನೋ, ಯಾರ ಒಂದು ಶರೀರವನ್ನ ನಾಶ ಮಾಡಿರ್ತಾನೋ, ರೆಕಾರ್ಡಿಂಗ್ ಆಗ್ತಾ ಇದೆಯಲ್ಲ, ಏನ್ ಪ್ರಾಬ್ಲಮ್ ಇಲ್ಲಲ್ಲ? ಎಲ್ಲ ಕೇಳಿಸ್ತಾ ಇದೆ ಹಾ, ನಾನು ಹೇಳೋದು? ಕೇಳಿಸ್ತಾ ಇದೆ. ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ ಆಚಾರ್ಯ. ಎಲ್ಲರೂ ಇದ್ದೀರಾ? ಇದೆ. ಸರಿ 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 ಸರಿ. ನನಗೆ ಸೈನ್ ಔಟ್ ಇಲ್ಲ ಇಲ್ಲ ಒಂದು ಅಲ್ಲ, ಇಲ್ಲ. ನಿಮಿಷ ಕೇಳಿಸ್ಲಿಲ್ಲ, ಒಂಚೂರು ಕೇಳಿಸ್ಲಿಲ್ಲ ಅವಾಗ, ಅಲ್ಲ, ಅದಕ್ಕೆ ಬಂದಿದೆ ಅದು. ಒಂದ್ ನಿಮಿಷ ನಾ ಹೇಳ್ತೀನಿ ನೋಡಿ. ನಾನು ಲಾಗಿನ್ ಆದ್ನಲ್ಲ, ಯಾರೋ ಒಬ್ರು ಕೇಳಿದ್ರು ನನ್ನ, ಇವತ್ತು ಪಾಠ ಇಲ್ವೇನು ಅಂತ. ಅದಕ್ಕೆ ನಾನು ಲಾಗಿನ್ ಆದೆ. ನೀವು ರೆಕಾರ್ಡಿಂಗ್ ಮಾಡ್ತಾ ಇದ್ರೆ ನಾನು ಹೋಸ್ಟ್ ತೆಗೆದು ಬಿಡ್ತೀನಿ, ನಾನು ಪಾರ್ಟಿಸಿಪೇಟ್. ಮಾಡ್ತೀರ ಮಾಡ್ತೀರ ಶ್ರೀಕಾಂತ್ ಅವ್ರು ಮಾಡ್ತೀರ. ಮತ್ತೆ ಅವ್ರು ಯಾಕೆ ಕೇಳಿದ್ರು ಗೊತ್ತಿಲ್ಲ. ಸರಿ. ಮಾಡ್ತಾ ಇದ್ದೀನಿ, ಮಾಡ್ತಾ ಅದು ಇದ್ದೀನಿ. ಬೇರೆ ಬೇರೆ ಯಾವಾಗ ಇದ್ರಿಂದ ಮಹಾಪ್ರಳಯ ಆಗುತ್ತೋ, ಯಾವಾಗ ಮಹಾಪ್ರಳಯವಾಗುತ್ತೋ ಆವಾಗ ಈ ಅವರವರ ಶರೀರವನ್ನ, ಲಿಂಗ ಶರೀರ ಭಂಗ ಮಾಡಿದಂತಹ ಪರಮಾತ್ಮ ಅವರವರನ್ನ ಅವರವರ ಯೋಗ್ಯತೆಗೆ ಅನುಸಾರಿಯಾಗಿ ಅವರ ಆಯಾಯ ಲೋಕಗಳಿಗೆ ಕಳಿಸ್ತಾನೆ ಪರಮಾತ್ಮ ಅನ್ನೋದು ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಒಂದು ಪ್ರಶ್ನೆ. ಅವನನ್ನು ಬಿಟ್ಟು ಎಲ್ಲರೂ ಗುಣಬದ್ಧ ಅಂತ ಹೇಳಿದ್ರೆ ಅದರಲ್ಲಿ ಲಕ್ಷ್ಮೀ ದೇವಿನೂ ಸೇರ್ಕೋತಾಳ ಅಥವಾ ಬರೀ ಬ್ರಹ್ಮನಿಂದ ಶುರು ಆಗ? ಬ್ರಹ್ಮನಿಂದ ಮಾತ್ರ. ಬ್ರಹ್ಮನಿಂದ ಕೆಳಗೆ. ಚತುರ್ಮುಖ ಬ್ರಹ್ಮದೇವರಿಂದಲೇ ಶುರು ಆಗೋದು. ಸರಿ ಸರಿ. ಈ ಸತ್ವ ಈ ಗುಣಗಳು ತ್ರಿಗುಣ ಏನಿದೆ, ಸತ್ವರ್ಜಸ್ತಮೋ ಗುಣಗಳು ಹುಟ್ಟಿದ್ದು ಪ್ರಕೃತಿಯಿಂದ. ಆ ಪ್ರಕೃತಿಯ ಲಕ್ಷ್ಮೀ ದೇವಿ. ಆದ್ರಿಂದ ಅವಳಿಂದ ಮುಂದೆ ಅವಳು ಈ ಗುಣಗಳಿಂದ ಬದ್ಧಳಾಗೋದಿಲ್ಲ. ಸರಿ ಆಚಾರ್ಯ, ಥ್ಯಾಂಕ್ ಯು. ಸರಿ, ಮುಂದೆ ಹೋಗೋಣ. ವಿದ್ಯೆತಾನಂದೆನಿಸಿ ಕೊಂಬ ನಿರುದ್ಧ ದೇವನು ಸರ್ವ ಜೀವರ ಬುದ್ಧಿಯೋಳ್ಳೆಲಸಿದ್ದು ಕೃತಿಪತಿ ಬುದ್ಧಿಯನಿಸುವನು. ಸಿದ್ಧಿಯನಿಸುವ ಸಂಕರುಷಣ ಪ್ರಸಿದ್ಧ ನಾಮಕ ವಾಸುದೇವ ನವದ್ಯ ರೂಪ ಚತುಷ್ಟಯಗಳರಿತವನೆ ಪಂಡಿತನು. ಎಷ್ಟು ಅದ್ಭುತ ನೋಡಿ. ನಮಗೆ ಮುಖ್ಯವಾಗಿ ನೆನಪಿರಬೇಕು ಈ 4 ರೂಪ. ವಿಶೇಷವಾಗಿ ಈ ಪದ್ಯದಲ್ಲಿ 5 ರೂಪಗಳು ನೆನಪಿರಬೇಕು ನಮಗೆ. ಅನಿರುದ್ಧ, ಪ್ರದ್ಯುಮ್ನ, ವಾಸುದೇವ, ಸಂಕರ್ಷಣ, ನಾರಾಯಣ.
ನಾರಾಯಣನ ಬಿಟ್ಟು ಬಿಡಿ. ಈ ನಾರಾಯಣ ಈ ಒಂದು ರೂಪವನ್ನು ಈ ಪದ್ಯದಲ್ಲಿ ವರ್ಣನೆ ಮಾಡೋದಿಲ್ಲ, ಮುಂದಿನ ಪದ್ಯದಲ್ಲಿ ವರ್ಣನೆ ಮಾಡ್ತಾರೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಮನಸ್ಸಿನ ವೃತ್ತಿಗಳು 4, ಮನಸ್ಸನ್ನು ಹಿಡಿದ್ರೆ 5 ಅಂತ ಆಗುತ್ತೆ. ಅಹಂಕಾರ, ಬುದ್ಧಿ, ಚಿತ್ತ, ಚೇತನ, ಚೇತನಿಸಿಕೊಂಡು ಅಂತಃಕರಣ, ಮತ್ತೆ ಮನಸ್ಸು. ಈ ಪರಮಾತ್ಮನ ರೂಪಗಳು ವಿದ್ಯೆತಾನೆಂದು ಮೊದಲಿಗೆ ಅಹಂಕಾರ, ವಿದ್ಯೆ ಅಂತಂದ್ರೆ ಅಹಂಕಾರ. ಈ ಅಹಂಕಾರವನ್ನ ಬಿಡಿಸಿ ವಿದ್ಯೆತಾನೆಂದೆನಿಸಿಕೊಂಬನಿರುದ್ಧ ದೇವನು, ಅಹಂಕಾರನೇ ಪರಮಾತ್ಮ. ಆದರೆ ಈ ಅಹಂಕಾರವನ್ನು ಬಿಡಿಸಿ ನಿಜವಾದ ವಿದ್ಯೆಯನ್ನ, ನಿಜವಾದ ತತ್ವಜ್ಞಾನವನ್ನು ಕೊಡುವಂಥವನು ಅನಿರುದ್ಧ ದೇವನು. ಹೇಳದೆ ಅಹಂಕಾರ, ಬುದ್ಧಿ, ಚಿತ್ತ, ಅಂತಃಕರಣ, ಚೇತನ ಅಂದರೆ ಅಂತಃಕರಣ. ಅಹಂಕಾರ, ಬುದ್ಧಿ, ಚಿತ್ತ, ಅಂತಃಕರಣ, ಮನಸ್ಸು. ಅಹಂಕಾರ ಏನು? ಅಸ್ವರೂಪೇ ಸ್ವರೂಪದ, ಅವರು ನಿಜವಾದ ಯೋಗ್ಯತೆ ಅವರಿಗಿಲ್ಲ, ಆದರೆ ನನಗೆ ಅಷ್ಟು ಯೋಗ್ಯತೆ ಇದೆ ಅಂತ ಹೇಳಿ ಹಾರಾಡ್ತಾ ಇರ್ತಾರೆ, ಅದು ಅಹಂಕಾರ. ಬುದ್ಧಿ ನಿಶ್ಚಯಾತ್ಮಕವಾದ ಜ್ಞಾನ. ಚಿತ್ತ ಸ್ಮರಣೆ, ನಾವು ಏನು ನೆನಪು ಮಾಡಿಕೊಳ್ಳುತ್ತೇವೆ ಅದು ಸ್ಮರಣೆ. ಮನಸ್ಸು ಕೇಳುತ್ತಾ ದೋಲಾಚಲ ಚಿತ್ತವೃತ್ತಿ. ದೋಲಾಚಲ ಅಂದರೆ ಸಂಕಲ್ಪ ವಿಕಲ್ಪ, ಇದಾ ಅದ ಸಂಶಯಾತ್ಮಕವಾದ ಜ್ಞಾನ ಮನಸ್ಸು. ಅಂತಃಕರಣ ಅಂತಂದರೆ ಎಲ್ಲ ಸುಖವನ್ನು ಅನುಭವಿಸಬೇಕಾದ್ರೆ ಆ ಸುಖವನ್ನು ನಾನು ಅನುಭವಿಸ್ತಾ ಇದ್ದೇನೆ ಅನ್ನೋ ಬರುವಂಥ ಜ್ಞಾನವನ್ನು ಅಂತಃಕರಣ ಅಂತ ಕರೀತೇವೆ. ಇಲ್ಲಿ ಅಹಂಕಾರಕ್ಕೆ ಅನಿರುದ್ಧ ಪರಮಾತ್ಮ ನಿಯಾಮಕ, ಬುದ್ಧಿಗೆ ಅಂದರೆ ನಿಶ್ಚಯ ಜ್ಞಾನಕ್ಕೆ ಪ್ರದ್ಯುಮ್ನ ನಾಮಕ ಪರಮಾತ್ಮ ನಿಯಾಮಕ, ಚಿತ್ತಕ್ಕೆ ಅರ್ಥಾತ್ ಸ್ಮರಣೆಯ ಜ್ಞಾನಕ್ಕೆ ವಾಸುದೇವ ನಾಮಕ ಪರಮಾತ್ಮ ನಿಯಾಮಕ, ಮನಸ್ಸಿಗೆ ಸಂಕಲ್ಪ ವಿಕಲ್ಪಾತ್ಮಕ ಜ್ಞಾನಕ್ಕೆ ಸಂಘರ್ಷಣ ರೂಪಿ ಪರಮಾತ್ಮ ನಿಯಾಮಕ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ. ವಿದ್ಯೆ ಅಂತಂದರೆ ಅಹಂಕಾರ. ವಿದ್ಯೆತಾನೆಂದೆನಿಸಿ ಆ ಅಹಂಕಾರದಲ್ಲಿ ಅವನು ಇದ್ದುಕೊಂಡು ಸಾತ್ವಿಕ ಜೀವರಿಗೆ ಈ ವಿದ್ಯೆಯನ್ನು, ಅಹಂಕಾರವನ್ನು ಬಿಡಿಸಿ ನಿಜವಾದ ವಿದ್ಯೆಯನ್ನು, ಯಾವುದು ಪರಮಾತ್ಮ ತತ್ವಜ್ಞಾನವನ್ನು ಕೊಡ್ತಾನೆ. ತನ್ನ ತತ್ವಜ್ಞಾನವನ್ನೇ, ತನ್ನ ಜ್ಞಾನವನ್ನೇ ಆ ಜೀವನಿಗೆ ಕೊಡ್ತಾನೆ ಅನಿರುದ್ಧ ದೇವನು. ಸರ್ವಜೀವರ ಬುದ್ಧಿಯೋಳು ನೆಲೆಸಿದ್ದು, ಬುದ್ಧಿ ಬಂತು ನೋಡಿ, ನಿಶ್ಚಯಾತ್ಮಕ ಜ್ಞಾನ ಇದೆ ಸರಿಯಾದದ್ದು ಅಂತ. ಇಂತಹ ಬುದ್ಧಿಯೋಳು ನೆಲೆಸಿದ್ದು ಯಾರು? ಕೃತಿಪತಿ, ಪ್ರದ್ಯುಮ್ನ ನಾಮಕ ಪರಮಾತ್ಮ. ಕೃತಿಪತಿ, ಅವನ ಹೆಂಡತಿ ಕೃತಿದೇವಿ, ಸಾಕ್ಷಾತ್ ಲಕ್ಷ್ಮೀದೇವಿ, ಲಕ್ಷ್ಮಿಯ ಒಂದು ರೂಪ. ಆ ಕೃತಿಪತಿ ಬುದ್ಧಿ ಎನಿಸುವನು. ಅಹಂಕಾರದಲ್ಲಿದ್ದು ಅನಿರುದ್ಧ ಅಹಂಕಾರ ಅಂತ ಕರೆಸಿಕೊಳ್ಳಲ್ಪಡ್ತಾನೆ. ಬುದ್ಧಿಯೊಳಗಿದ್ದು ಪ್ರದ್ಯುಮ್ನ ಬುದ್ಧಿ ಅಂತ ಕರೆಸಿಕೊಳ್ಳಲ್ಪಡ್ತಾನೆ. ಸಿದ್ಧಿ ಎನಿಸುವನು ಸಂಕರ್ಷಣ. ಸಿದ್ಧಿ ಅಂತಂದ್ರೆ ಮನಸ್ಸು. ಆ ನಿಶ್ಚಯಾತ್ಮಕ ಜ್ಞಾನವನ್ನ ಮತ್ತೆ ಡೌಟ್ ಬರೋ ಹಾಗೆ ಮಾಡುತ್ತೆ, ಇದು ಸರಿನೋ ಅದು ಸರಿನೋ ಅಂತ. ಅಂತಹ ಮನೋವೃತ್ತಿಯನ್ನು ಬಿಡಿಸ್ತಾನೆ ಆ ಸಂಕರ್ಷಣ ಪರಮಾತ್ಮ. ಎಲ್ಲಿದ್ದು? ಆ ಸಿದ್ಧಿಯಲ್ಲಿ, ಆ ಮನಸ್ಸಿನಲ್ಲೇ ಇದ್ದುಕೊಂಡು ಸಂಕರ್ಷಣ ಪರಮಾತ್ಮ. ಸಿದ್ಧಿ ಎನಿಸುವನು ಸಂಕರುಷಣ. ಪ್ರಸಿದ್ಧ ನಾಮಕ ವಾಸುದೇವನ, ಆ ಪ್ರಸಿದ್ಧ ನಾಮಕ ವಾಸುದೇವ ಏನು ಹೇಳ್ತಾನೆ? ಅಂತಹ ಅವನು, ಆ ಪ್ರಸಿದ್ಧ ನಾಮಕ ವಾಸುದೇವ ಸ್ಮರಣ ಅಂದರೆ ಪ್ರಸಿದ್ಧ ಅಂತಂದ್ರೆ ಇಲ್ಲಿ ಚಿತ್ತ ಅಂತ ಅರ್ಥ. ಪ್ರಸಿದ್ಧ ನಾಮಕನಾದ ವಾಸುದೇವ ಆ ಚಿತ್ತದಲ್ಲಿ ಅಂದರೆ ಸ್ಮರಣೆಯಲ್ಲಿ, ಇಚ್ಛೆಯಲ್ಲಿ ಇದ್ದುಕೊಂಡು ಪರಮಾತ್ಮ ಸ್ಮರಣೆಯನ್ನೇ, ಅವನ ಒಂದು ಸ್ಮರಣೆಯನ್ನೇ ಕೊಡ್ತಾನೆ. ಅವನ ಒಂದು ಪೂಜಾ ಕಾರ್ಯಗಳಲ್ಲಿ ಇಚ್ಛೆ ಬರೋ ಹಾಗೆ ಮಾಡ್ತಾನೆ ಪರಮಾತ್ಮ. ಪ್ರಸಿದ್ಧವಾದ ಈ ಧ್ಯಾನ ಉಪಾಸನಾದಿಗಳನ್ನು ಅದರಲ್ಲಿ ಪ್ರಯತ್ನ ಮಾಡಿಸ್ತಾ, ಹಿಂದಿನ ಜನ್ಮದಲ್ಲಿ ಅಕಸ್ಮಾತಾಗಿ ಏನಾದರೂ ಅವನು ಧ್ಯಾನವನ್ನು ಮಾಡಿದ್ದರೆ
ಅದರ ಒಂದು ನೆನಪನ್ನು ತಂದು ಕೊಡ್ತಾನೆ ಪರಮಾತ್ಮ. ನಾವು ಈ ಜನ್ಮದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಉತ್ತುಂಗಕ್ಕೆ ಹೋದಾಗ ಇಂತಹ ಅನಿರುದ್ಧಾದಿ ರೂಪಗಳು ವಾಸುದೇವ ಅನವದ್ಯ ರೂಪ ಚತುಷ್ಟಯಗಳರಿತವನೇ ಪಂಡಿತನು. ಈ ಅನವದ್ಯವಾದ ಅಂದರೆ ದೋಷರಹಿತವಾದ ಈ 4 ರೂಪಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಈ 4 ರೂಪಗಳನ್ನು ಯಾರು ಅರಿತುಕೊಂಡಿರುತ್ತಾರೋ ಅವನೇ ನಿಜವಾದ ಪಂಡಿತನೇ ಹೊರತು ದೊಡ್ಡ ದೊಡ್ಡ ನಾಮಗಳನ್ನು ಹಚ್ಚಿಕೊಂಡು ಬಂದರೆ ಪಂಡಿತನಲ್ಲ. ದೊಡ್ಡ ದೊಡ್ಡ ಝರಿ ದಪ್ಪು ಜನಿವಾರ ಬಹಳ ಆದರೆ ಎಕ್ಸ್ಟ್ರಾ ಅಂತ ಹೇಳಿ ಮದುವೆ ಆದವರು 6 ಹಾಕೊಳ್ಬೇಕು, ಸರಿ. ಇನ್ನೊಂದು ವಸ್ತ್ರಕ್ಕೆ ಅಂತ ಹೇಳಿ ಅಕಸ್ಮಾತ್ ವಸ್ತ್ರ ಸಿಗದೇ ಹೋದಾಗ ಅದಕ್ಕೆ ಅಂತೇಳಿ ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಇನ್ನೊಂದು ಹಾಕ್ಕೊಳ್ಬಹುದ್ರಿ. ಯಾವಾಗ ಅಂತಂದರೆ ಅದು ಯಾಕೆ ಅಂತಂದರೆ ಇನ್ನೊಬ್ಬ ಯಾರೋ ಬ್ರಹ್ಮಚಾರಿ ಈಗ ತಾನೇ ಮುಂಜು ಏನೋ ಆಗಿರ್ತದೆ, ಎಲ್ಲೋ ಗದ್ದಲದಲ್ಲಿ ಅದನ್ನು ಕಳ್ಕೊಂಡು ಬಂದಿರ್ತಾನೆ ಅಂತ ತಿಳ್ಕೊಳ್ಳಿ. ಆವಾಗ ಸಾಯಂಕಾಲ ಆಗಿರ್ತದೆ, ಜನಿವಾರವೇ ಇಲ್ಲ ಅವನಲ್ಲಿ. ಏನು ಮಾಡೋದು? ತಕ್ಷಣ ಈ ಆಚಾರ್ಯರು ಏನು ಹಾಕೊಂಡಿರ್ತಾರೆ ಆಚಾರ್ಯರು, ಒಂದು 3 ಎಳೆ ಜನಿವಾರವನ್ನು ದೇವರ ನಾಮಸ್ಮರಣೆಯನ್ನು ಮಾಡಿ ತೆಗೆದು ಅವನಿಗೆ ಗಾಯತ್ರಿ ಮಂತ್ರವನ್ನು ಹೇಳಿ ಅದಕ್ಕೆ ಅವನಿಗೆ ಹಾಕಬೇಕು. ಅಂದರೆ ಜನಿವಾರ ಇಲ್ಲದೇನೆ ಉಪನೀತನಾದವಟು ಇರಬಾರದು ಅಂತ, ಅದಕ್ಕೋಸ್ಕರ ಇರುವಂಥದ್ದು. ಆದರೆ 6 ಹಾಕ್ಕೊಂಡೆ 8 ಹಾಕ್ಕೊಂಡೆ ದಪ್ಪ ಜನಿವಾರ ಕಾಣಿಸ್ಬೇಕು, ಹಾಗಲ್ಲ. ಸುಮ್ಮನೆ ಹಾಕೊಳ್ಳೋದು ತಪ್ಪು. ಹೀಗಿದೆ ಅದು ಕ್ರಮ. ಆದ್ದರಿಂದ ಇಂತಹ ಅನವದ್ಯವಾದ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ ರೂಪಗಳನ್ನು ಅರಿತವನೇ ನಿಜವಾದ ಪಂಡಿತ ಅನ್ನೋದನ್ನು ನಮ್ಮ ದಾಸವರೇಣ್ಯರು ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಮುಂದಿನ ನಾರಾಯಣ ರೂಪವನ್ನು ಮುಂದಿನ ಒಂದು ಪದ್ಯದಲ್ಲಿ ಹೇಳ್ತಾರೆ. ಮುಂದೆ ಹೋಗೋಣ. ಸರಿ. ತನು ಚತುಷ್ಟಯಗಳಳು ನಾರಾಯಣನು ಹೃತ್ಕಮಲಾಖ್ಯ ಸಿಂಹಾಸನದೊಳನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವ್ಯ ಸೇವಕನೆನಿಸಿ ಸೇವಾಸಕ್ತ ಸುರರೊಳ ಗಣವರತ ನೆಲಸಿದ್ದು ಸೇವೆಯ ಕೊಂಬನವರಂತೆ. ತನು ಚತುಷ್ಟಯಗಳೊಳಗೆ ಏನಪ್ಪ ತನು ಚತುಷ್ಟಯಗಳು? ಈ ನಮ್ಮ ಸ್ಥೂಲ ಶರೀರವೇ 4 ರೀತಿಯಾಗಿದೆ. ಬ್ರಹ್ಮದೇವರ ಮೊದಲಾಗಿ ಆ ಒಂದು ಕೆಲವೊಂದು ದೇವತೆ ಗಣಗಳಿಗೆ ಟೋಟಲಿ 8 ದೇವತೆಗಳ ಗಣ ಇದೆ ರೀ, ಭಾಗವತದಲ್ಲಿ ಬರ್ತದೆ. ಬಲ್ಯಾದಿ ಈ ಪುಷ್ಕರನಿಂದ ಶುರು ಮಾಡಿ ಕರ್ಮಜ ದೇವತೆಗಳಿವರಲ್ಲ. ಈ ಕರ್ಮಜ ದೇವತೆಗಳಿಗೆ ಇರುವಂತಹ ಶರೀರವೇ ಬೇರೆ. ಅಜಾನಜರು ಮತ್ತು ಗಂಧರ್ವರಿಗೆ ಇರುವಂತಹ ಈ ಒಂದು ಶರೀರವೇ ಬೇರೆ. ಮನುಷ್ಯರ ಮತ್ತು ತೃಣಪರ್ಯಂತ ಇವರಿಗೆ ಇರುವಂತಹ ಶರೀರವೇ ಬೇರೆ. ಈ 4 ರೀತಿಯಾದ ಶರೀರ. ಈ 4 ರೀತಿಯಾದ ಶರೀರದಲ್ಲಿ ಅಂತಃಕರಣ, ಕೊನೆಗೆ ನಾ ಹೇಳಿದ್ದೆ ಹಿಂದಿನ ಪದ್ಯದಲ್ಲಿ, ಬರೀ ಅಹಂಕಾರ, ಬುದ್ಧಿ, ಚಿತ್ತ, ಮನಸ್ಸಿನಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ವಾಸುದೇವ, ಸಂಕರ್ಷಣ ಇರ್ತಾರೆ. ಕೊನೆಗೆ ಉಳಿದಿದ್ದು ಅಂತಃಕರಣ, ಚೇತನ ಅಂತ ಹೇಳಿದ್ದೆ. ಅದರಿಂದ ಏನಾಗುತ್ತೆ? ನಾವು ಅನುಭವಿಸುವ ಫಲದ ಭೋಗದ ಜ್ಞಾನ ಬರ್ತದೆ ನಮಗೆ. ಆ ಜ್ಞಾನವನ್ನು ತಂದು ಕೊಡುವನು ನಾರಾಯಣ ಅಂತ. ಮುಖ್ಯವಾಗಿ ಇದರ ಒಂದು ಅರ್ಥವನ್ನು ನೋಡಿಬಿಡೋಣ. ನಮಗೆ 4 ರೀತಿ ಶರೀರ ಇರ್ತದೆ. ಯಾವುದು ಅಂತಂದರೆ ಸ್ವರೂಪ ಶರೀರ, ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ. ಈ ಶರೀರ ಚತುಷ್ಟಯಗಳಲ್ಲಿ ಪರಮಾತ್ಮ ಇದ್ದುಕೊಂಡು
ಆಯಾಯ ತತ್ವಾಭಿಮಾನಿ ದೇವತೆಗಳಲ್ಲೂ ಇದ್ದುಕೊಂಡು ಪೂಜಾ ಸಾಧನಗಳಲ್ಲೂ ಇದ್ದುಕೊಂಡು ನಾವೇನು ಪೂಜೆ ಮಾಡ್ತೇವೆ, ಏನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೇವೆ, ಅದಕ್ಕೆ ಪ್ರತಿನಿತ್ಯ ಉಪಕರಣಿನ ತೊಳೆಯಬೇಕು. ಮುಂದೆ ಬರ್ತದೆ ಇದರ ಬಗ್ಗೆ. ದೇವರ ಪೂಜೆಗೆ ತಾಮ್ರ ಮತ್ತು ಹಿತ್ತಾಳೆಯ ಪಾತ್ರೆಗಳೇ ಶ್ರೇಷ್ಠ, ಬೆಳ್ಳಿಯದ್ದು ಅಲ್ಲ. ಬೆಳ್ಳಿಯದ್ದು ಪಿತೃಕಾರ್ಯಗಳಿಗೆ ಶ್ರೇಷ್ಠ, ದೇವತಾ ಕಾರ್ಯಗಳಿಗೆ ತಾಮ್ರ ಹಿತ್ತಾಳೆಯೇ ಶ್ರೇಷ್ಠ. ಏನಾಚಾರ್ಯ ಹೀಗೆ ಹೇಳ್ತೀರಿ, ಬೆಳ್ಳಿದು ಮಾಡಬಾರ್ದಾ? ಇಲ್ಲ. ಇದರ ಹಿಂದಿನ ಕಾರಣ ಶಿವರೂಪೇ ಶಿವನೇತ್ರೋದ್ಭವಂ ರೂಪ್ಯಂ. ರೂಪ್ಯ ಅಂತಂದ್ರೆ ಬೆಳ್ಳಿ. ರುದ್ರದೇವರ ಒಂದು ಕಣ್ಣಿನಿಂದ ಹುಟ್ಟಿರುವಂಥದ್ದು ಬೆಳ್ಳಿ. ಅದು ಅವನ ಭೂತಗಣಗಳಿಗೆ ಸಂಬಂಧಪಟ್ಟದ್ದು, ಅರ್ಥಾತ್ ಪಿತೃದೇವತೆಗಳಿಗೆ. ಇದು ಪಿತೃಕಾರ್ಯಗಳಿಗೆ ಶ್ರೇಷ್ಠ. ಮನೆಯಲ್ಲಿರೋ ಎಲ್ಲ ಸಾಮಾನು ಶ್ರಾದ್ದಕ್ಕೆ ತೆಗೀರಿ. ನಾವೆಲ್ಲ ಏನು ಮಾಡ್ತೇವೆ, ಅಯ್ಯೋ ಆಚಾರ ಎತ್ಕೊಂಡು ಹೋಗ್ಬಿಡ್ತಾರೋ ಅಂತೇಳಿ ಆವಾಗೆಲ್ಲ ತಾಮ್ರದ ಇಟ್ಟಿರ್ತೇವೆ. ಬೆಳ್ಳಿದು ನಮ್ಮ ಪೂಜೆಗೆ ಮಾತ್ರ. ಬೆಳ್ಳಿಯದು ಅದರ ಹಿಂದೆ ಇನ್ನೊಂದಿದೆ, ತಾಮ್ರದ್ದು ಹಿತ್ತಾಳೆಯದ್ದು ಬೇಗ ಕೊಳಕಾಗತ್ತೆ. ಆದ್ದರಿಂದ ನಿತ್ಯ ತೊಳೆಯಬೇಕು ಅನ್ನೋದು. ಬೆಳ್ಳಿಯದ್ದು ಅಷ್ಟು ಬೇಗ ಕಲೆ ಆಗೋದು, ಕೊಳಕಾಗೋದು ಆಗೋದಿಲ್ಲ. ಅದನ್ನು ತಿಕ್ಕಲಿಕ್ಕೆ ಅಷ್ಟು ಶ್ರಮವೂ ಬೇಡ. ಆದರೆ ಪೀತಾಂಬ್ರಿ ಇದು ತಾಮ್ರದ್ದು ಹಿತ್ತಾಳೆಯದು ಬೇಗ ಕೊಳಕಾಗತ್ತೆ. ಅದನ್ನು ತಿಕ್ಕಬೇಕಾದ್ರೆ ಭಗವಂತನ ಅನುಸಂಧಾನ ಬೇಕು. ಹೆಣ್ಣು ಮಕ್ಕಳಿಗೆ ದೊಡ್ಡ ಪೂಜೆ. ಸಾಲಿಗ್ರಾಮದಲ್ಲಿ ಎಷ್ಟಿವೆಯೋ ಪರಮಾತ್ಮ ರೂಪಗಳು, ಅದಕ್ಕಿಂತ ಜಾಸ್ತಿ ಆ ಪರಮಾತ್ಮನ ಪೂಜೆಗಾಗಿ ಉಪಯೋಗಿಸುವಂತಹ ಆ ಉಪಕಾರಣಿಗಳಲ್ಲಿ ಇವೆ. ವಿಚಾರ ಮಾಡಿ, ಎಷ್ಟು ದೊಡ್ಡ ಪೂಜೆ ಮಾಡಬಹುದು ಹೆಣ್ಣು ಮಕ್ಕಳು. ಹಾಗಾದ್ರೆ ಮುಂದೆ ಹೇಳ್ತಾರೆ, ಇವರೇ ದಾಸರೇ ಹೇಳ್ತಾರೆ, ಹೀಗೆ ಆ ಪೂಜೆ ಮಾಡುವಂತಹ ಆ ಪ್ರತಿಯೊಂದು ಸಾಧನೆಗಳಲ್ಲೂ ಪರಮಾತ್ಮ ಇದ್ದುಕೊಂಡು ತನ್ನ ಸೇವೆಯನ್ನು ತಾನೇ ಮಾಡಿಸ್ಕೊಳ್ತಾನೆ. ನಮ್ದು ಅನ್ನೋದು ಏನಿದೆ ಹೇಳಬೇಡಿ. ಪ್ರತಿಯೊಂದು ಜಡ ವಸ್ತುವಿನಲ್ಲಿ ಇದ್ದು, ನಮ್ಮಲ್ಲಿ ಇದ್ದು, ನಮ್ಮಲ್ಲಿರೋ ತತ್ವಾಭಿಮಾನಿ ದೇವತೆಗಳಲ್ಲಿ ಇದ್ದು, ನಮ್ಮ ಹೃತ್ಕಮಲದಲ್ಲಿ ಇದ್ದು ಎಲ್ಲವನ್ನು ತಾನೇ ತನ್ನಗೆ ಮಾಡಿಸ್ಕೊಳ್ತಾನೆ. ಇದರಲ್ಲಿ ಹೇಳ್ತಾರೆ ನೋಡಿ, ಇಷ್ಟು ನೆನಪಿರಬೇಕು ನಮಗೆ. 4 ಶರೀರ. ಸ್ವರೂಪ ಶರೀರ ಗೊತ್ತು, ಲಿಂಗ ಶರೀರ ಗೊತ್ತು, ಅನಿರುದ್ಧ ಶರೀರ ಸ್ಥೂಲ ಶರೀರ. ಸ್ಥೂಲ ಶರೀರ ಕಣಿಗೆ ಕಾಣೋದು, ಅದೊಂದು ಸೂಕ್ಷ್ಮ ಶರೀರ, ಅನಿರುದ್ಧ ಶರೀರ ಅಂತ. ಅದಕ್ಕೆ ಅಭಿಮಾನಿ ಅನಿರುದ್ಧ ಪರಮಾತ್ಮನೇ. ಹೀಗೆ ಪರಮಾತ್ಮನೇ ನಮ್ಮ ಒಳಗೆ ಇದ್ದುಕೊಂಡು ಮಾಡಿಸ್ತಾನೆ. ಇಲ್ಲಿ ನೋಡಿ, ಈ ರೀತಿ ತನು ಚತುಷ್ಟಯಗಳೊಳಗೆ ನಾರಾಯಣನು ಹೃತ್ಕಮಲಾಖ್ಯ ಸಿಂಹಾಸನದಳು. ನಮ್ಮ ಹೃದಯದಲ್ಲಿ ಅಂದರೆ ಸುಷುಮ್ನಾ ನಾಡಿ ಇದೆ, ಅದು ಬಹಳ ದೊಡ್ಡ ನಾಡಿ. ಅದು 5 ರೀತಿ: ಆರ್ಯಕ, ವಜ್ರಿಕ, ಪ್ರಕಾಶಿಕ, ವೈದ್ಯುತಿ ಮತ್ತು ಸುಷುಮ್ನ. ನೋಡ್ರಿ, ಮನಸ್ಸಿನಲ್ಲೇ 5 ರೀತಿ. ಹೌದಾ? ಮನಸ್ಸು ಅಂದರೆ 5 ರೀತಿ: ಚಿತ್ತ, ಚೇತನ, ಅಹಂಕಾರ, ಬುದ್ಧಿ, ಮನಸ್ಸು. ಹಾಗೆ ಸುಷುಮ್ನಾನಲ್ಲಿ 5: ಆರ್ಯಕ, ವಜ್ರಿಕ, ಪ್ರಕಾಶಿಕ, ವೈದ್ಯುತಿ, ಸುಷುಮ್ನ. ನೋಡ್ರಿ, ಮಧ್ಯದಲ್ಲಿ ಸುಷುಮ್ನಾ ನಾಡಿಯಂತೆ ಆಯಾಯ ಬೇರೆ ಬೇರೆ ದಿಕ್ಕುಗಳಲ್ಲಿ ಈ 4 ನಾಡಿಗಳಿವೆ. ದೊಡ್ಡ ನಾಡಿ ಸುಷುಮ್ನಾ ನಾಡಿ ಮಧ್ಯದಲ್ಲಿ ಇದೆ. ಮೊದಲನೇ ನಾಡಿ ಆರ್ಯಕ, ಇಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಈ 4 ನಾಡಿಗಳ ಮಧ್ಯದಲ್ಲಿ ಸುಷುಮ್ನಾ ನಾಡಿ ಇದೆ. ಪ್ರತಿಯೊಂದು ನಾಡಿಯಲ್ಲೂ ಹೃದಯ ಇದೆ. ಆ ಹೃದಯದಲ್ಲಿ, ಪ್ರತಿಯೊಂದು ನಾಡಿಯ ಹೃದಯದಲ್ಲಿ ನಾರಾಯಣ ರೂಪಿಯಾದ ಪರಮಾತ್ಮ ವಾಸವಾಗಿರ್ತಾನೆ. ಆ ಪ್ರತಿಯೊಂದು ನಾಡಿಯ ದೇವತೆಗಳೇನಿದ್ದಾರೆ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಅವರವರು ಆ ನಾರಾಯಣನಿಗೆ ಸೇವೆ ಮಾಡೋದು. ನೋಡಿ, ವಿಚಾರ ಮಾಡಿ, ಅವನ ರೂಪಗಳೇ, ಅವರಿಬ್ಬರು ಬೇರೆ ಅಲ್ಲ, ಆದರೆ ಆಯಾಯ ರೂಪಗಳೇ ಅವನಿಗೆ ಸೇವೆ ಮಾಡ್ತವೆ. ತಮ್ಮ ತಮ್ಮ ಹೃದಯದಲ್ಲಿ ಇರುವಂತಹ ನಾರಾಯಣನ ಸೇವೆ ಮಾಡ್ತಾ ಆ ಉಳಿದ ಎಲ್ಲ ನಾಡಿಗಳೂ ಕೂಡ
ನಾಡಿಗಳಿರುವ ಆ ಪರಮಾತ್ಮ ರೂಪಗಳು ಕೂಡ ಪ್ರಮುಖ ನಾಡಿಯಾದ ಸುಮ್ನಾ ನಾಡಿಯ ಮಧ್ಯದಲ್ಲಿ ಇರುವಂತಹ ಆ ನಾರಾಯಣನ ಸೇವೆಯನ್ನೂ ಮಾಡ್ತಾವೆ. ಅದನ್ನೇ ಹೇಳಿದ್ದು ಹೃತ್ಕಮಲಾಖ್ಯ ಸಿಂಹಾಸನದಳು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ. ಅನಿರುದ್ಧಾದಿ ರೂಪಗಳಿಂದ ಅವನು ಶೋಭಿಸ್ತಾ ಇದ್ದಾನೆ. ಮತ್ತೇನು? ತನಗೆ ತಾನೇ ಸೇವ್ಯ, ತನ್ನಿಂದ ತಾನೇ ಸೇವಿಸಲ್ಪಡ್ತಾನೆ. ಸೇವಕನೂ ಅವನೇ. ಸೇವಕ ನೆನೆಸಿ ಸೇವಾಸಕ್ತ ಸುರರೊಳು ಯಾರು ಪರಮಾತ್ಮನ ಸೇವೆಯನ್ನ ಮಾಡ್ತಾರೋ, ಸೇವಾಸಕ್ತರು, ಸೇವೆ ಯಾರು ಮಾಡ್ತಾರೋ ಅಥವಾ ಸೇವೆಯಲ್ಲಿ ಯಾರು ಆಸಕ್ತರೋ ಅಂತಹ ಸುರರೊಳಗೆ, ಸುರರು ಅಂತಂದ್ರೆ ದೇವತೆಗಳು ಹೌದು, ಭೂಸುರರು ಹೌದು, ಬ್ರಾಹ್ಮಣರು ಅಂತನೂ ಅರ್ಥ. ಅಂತಹವರೊಳಗೆ ಅನವರತ ನೆಲೆಸಿದ್ದು, ನಿರಂತರವಾಗಿ ಒಂದೇ ಅನಾದಿ ಕಾಲದಿಂದ ಅವರೊಳಗೆ ನೆಲೆಸಿದ್ದು ಪರಮಾತ್ಮ ಸೇವೆಯ ಕೊಂಬನವರಂತೆ ಅವರಿಂದ ಸೇವೆ ಮಾಡಿಸ್ಕೊಳ್ತಾನೆ. ಏನೋ ಒಂದು ಪ್ರದಕ್ಷಿಣೆ ಹಾಕ್ತೇವೆ, ಏನೋ ಉರುಳ ಸೇವೆಯನ್ನು ಮಾಡ್ತೇವೆ, ಏನೋ ಉಪವಾಸಾದಿ ವ್ರತಗಳನ್ನು ಮಾಡ್ತೇವೆ. ನಮ್ಮದು ಅಂತ ಏನಿದೆ ಹೇಳಿ? ಏನೂ ಇಲ್ಲ. ಎಂಥದ್ದೇ ಪಂಚಭಕ್ಷ ಪರಮಾನ್ನ ಮಾಡಿ ಹಾಕಿದ್ರು ನಾನು ಮಾಡೀನಿ ಅಂತ ಹೇಳಿಕ್ಕಾಗೋದೇ ಇಲ್ಲ. ನಮ್ಮ ಈ ಗ್ರೂಪಿನ ಒಂದು ಸ್ಲೋಗನ್ನು ನಾಹಂ ಕರ್ತ ಹರಿಃ ಕರ್ತ, ಹೌದಾ? ಇಲ್ಲಿ ಕರೆಕ್ಟಾಗಿ ಸೂಟ್ ಆಗುತ್ತೆ ಇದಕ್ಕೆ. ಪ್ರಶ್ನೆ ಇದ್ರೆ ಕೇಳಿ. ಬರೀ ನಾವು ಪೂಜೆ ಮಾಡುವಂತಹ ನಮ್ಮ ಉಪಕರಣಗಳಲ್ಲಿ ಮಾತ್ರ ಅಲ್ಲ, ಅಡಿಗೆ ಪಾತ್ರೆಗಳಲ್ಲೂ ಕೂಡ ಪರಮಾತ್ಮನಿರ್ತಾನೆ ಅಂತ ಭಾವನೆ ಬಂದರೆ ಯಾರೂ ಕೂಡ ಮುಸುರೆ ತಿಕ್ಕೋರನ್ನ ಹಚ್ಕೊಳ್ಳೋದಿಲ್ಲ. ನಮಗದು ಮುಸುರೆ ತಿಕ್ಕೋ ಒಂದು ಕೆಲಸ ಅಂತ ಅನ್ಕೊಂಡ್ಬಿಟ್ಟಿರ್ತೇವೆ. ಅಲ್ಲ, ಅದು ಕೆಲಸ ಅಲ್ಲ, ಪೂಜೆ. ಕಣ್ಣಿಗೆ ಕಾಣದ ಹಾಗೆ ಫಲ ಬರುತ್ತೆ. ಕೆಲಸ ಅಂತ ಅನ್ಕೊಂಡ್ರೆ ತೊಂದರೆ. ಪರಮಾತ್ಮನ ಪೂಜೆ ಇಂಥ ದೊಡ್ಡ ಇಂಥ ಭಾವನೆ. ಪ್ರತಿಯೊಂದನ್ನು ಹಾಕಿಬಿಡ್ತೇವೆ. ಅವಳಿಗೆ ಇನ್ನೊಂದು 2 ರೂಪಾಯಿ ಕೊಟ್ಬಿಡೋದು, ಪೂಜೆ ಸಾಮಾನನ್ನು ಅವಳಿಂದನೇ ತೊಳಿಸ್ಬಿಡೋದು. ನಡಿ, ಎಷ್ಟು ದುಡ್ಡೇನೋ ಹೋಯ್ತು, ಅಷ್ಟೇ ಅಲ್ಲ ಪುಣ್ಯವೆಂಬ ಸಂಪಾದನೆಯೂ ಹೋಯ್ತು, ಪುಣ್ಯವೆಂಬ ಧನವೂ ಹೋಯ್ತಲ್ಲ. ವಿಚಾರ ಮಾಡಿ. ಇನ್ನೂ ಸೈನ್ಸ್ ಹೇಳುತ್ತೆ, ಈ ತಾಮ್ರಗಳಲ್ಲಿ ಬೆಳ್ಳಿಗಳಲ್ಲಿ ಏನೋ ಒಂದು ಎಲೆಕ್ಟ್ರಿಕ್ ಪವರ್ ಇರ್ತೀರಿ, ಎಲ್ಲರಿಗೂ ಗೊತ್ತಿರ್ಬೋದು ನಿಮಗೆ, ನಂಗೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅದರ ಮೇಲೆ ನಾವು ಕೈ ಘರ್ಷಣೆ ಮಾಡೋದ್ರಿಂದ, ತಿಕ್ಕೋದ್ರಿಂದ, ಹಿತ್ತಾಳೆ ಪಾತ್ರೆಗಳನ್ನು ತಾಮ್ರದ ಪಾತ್ರೆಗಳನ್ನು ತಿಕ್ಕೋದ್ರಿಂದ ಆ ಎಲೆಕ್ಟ್ರಾನ್ಸ್ ನಮ್ಮ ಮೈಯಲ್ಲಿ ಹೋಗುತ್ತೆ. ಅದು ನಮ್ಮ ನಾಡಿಗಳನ್ನು ಆಕ್ಟಿವೇಟ್ ಮಾಡುತ್ತೆ. ಯಾವ ರೋಗಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಎಷ್ಟು ಫಲ ಇದೆ ರೀ! ಲೌಕಿಕ ಅಲೌಕಿಕ ಎರಡೂ ಫಲವೂ ಇದೆ. ಹಾಗಾದ್ರೆ ಸರಿ, ನಾಳೆನ ಬಿಡಿಸ್ಬಿಡ್ತೀವಿ, ಒಮ್ಮೆಲೆಗೆ ಬೇಡ, ಸರಿನಾ? ಅಷ್ಟಿದೆ ಕ್ಲಾಸಲ್ಲಿ ಅಷ್ಟೇ ವೈರಾಗ್ಯ. ನೀವೇನ್ ಹೇಳಿ ಹೋಗ್ಬಿಡ್ತೀರ ಸರಿ, ಒಂದ್ ತಾಸು ಬಂದ್ ತಿಕ್ಕೋರು ಯಾರು? ಇಲ್ಲ, ನೀವು ಹೇಳ್ತಾ ಇದ್ರೆ ಎಷ್ಟೇ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲ ನಾನೇ ಮಾಡೀನಿ ಅಂದ್ಕೊಳ್ಳೋ ಅವ್ರಿಗೆ ಬಹಳ ಕಣ್ಣು ತೆರೆಯೋ ಹಾಗೆ.
ಅದೇ ಹೇಳಿದೆ ಅನೇಕ ಬಾರಿ, ಮುಸುರೆ ತೊಳೆಯಬೇಕು. ಯಾವುದರದ್ದು? ನಮ್ಮ ಮನಸ್ಸಿನ ಮುಸುರೆಯನ್ನು ತೊಳೆಯಬೇಕು, ನಮ್ಮ ಮನೆಯ ಮುಸುರೆಯನ್ನು ನಾವೇ ತೊಳಿಬೇಕ್ರಿ. ದಾಸರ್ದಿದೆ. ಮನೆಯ ಮುಸುರೆಯನ್ನ ಬೇರೆಯವ್ರ ಕಡೆ ತೊಳಸ್ಬಿಡ್ಬೋದು, ಆದರೆ ಮನಸ್ಸಿನ ಮುಸುರೆಯನ್ನ ನಾವೇ ತೊಳಿಬೇಕು. ಪಾಠಗಳಿಗೆ ಬಂದು ನಾವೇ ತೊಳ್ಕೊಳ್ಬೇಕು ಅಷ್ಟೇ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಆಚಾರ್ಯ.